ಜಿಮ್ಮಿಗೆ ಹೋಗುವಂತ ಮಹಿಳೆಯರು ಎಚ್ಚರವಾಗಿರಬೇಕಾಗಿದೆ. ಯಾಕಂತಂದ್ರೆ ಜಿಮ್ಮಿಗೆ ಬರುವಂತ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಿದೆ ಅನ್ನುವಂತ ಆರೋಪ ದಾವಣಗೆರೆಯಲ್ಲಿ ಕೇಳಿಬಂದಿದೆ. ದಾವಣಗೆರೆಯ ಕೆಟಿಜೆ ನಗರ ಠಾಣಾ ವ್ಯಾಪ್ತಿಯ ಜಿಮ್ ಒಂದರಲ್ಲಿ ನಡೆದಿರುವಂತ ಘಟನೆ ಇದು. ಮಹಿಳೆಯೊಬ್ಬರನ್ನ ಪುಸಲಾಯಿಸಿ ಸಲುಗೆ ಬೆಳೆಸಿ ಖಾಸಗಿ ಚಿತ್ರವನ್ನು ತೆಗೆದು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಅನ್ನುವಂತ ಆರೋಪ. ಶ್ರೀರಾಮ್ ಸೇನೆ ಈಗ ಈ ಪ್ರಕರಣಕ್ಕೆ ಎಂಟ್ರಿ ಆಗಿದೆ. ಜಿಮ್ಮಿಗೆ ಬೀಗ ಬಿದ್ದಿದೆ. ಶ್ರೀರಾಮ್ ಸೇನೆಯ ದಾವಣಗೆರೆ ಜಿಲ್ಲಾಧ್ಯಕ್ಷ ಮಣಿ ಸರ್ಕಾರ್ ಈ ಜಿಮ್ನಲ್ಲಿ ಈ ರೀತಿ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಮರ್ಯಾದೆ ಗಂಜಿ ಮಹಿಳೆಯರು ದೂರು ಕೊಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಸರ್ಕಾರ ಸುಮೋಟೋ ಕೇಸನ್ನು ದಾಖಲಿಸಬೇಕು, ಪೊಲೀಸರು ಸ್ವಯಂ ಪ್ರೇರಿತವಾಗಿ ಕೇಸು ದಾಖಲಿಸಬೇಕು ಅಂತ ಅವರು ಹೇಳಿದ್ದಾರೆ. ಆದರೆ ಪೊಲೀಸರು ಸಬೂಬು ಹೇಳ್ತಾರೆ. ಇದಕ್ಕೆ ಹಿಂದೂ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಮುಸ್ಲಿಂ ಯುವಕರ ಮಾಲಕತ್ವದ ಜಿಮ್ಗಳಲ್ಲಿ ಹಿಂದೂ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವ್ರ ಜೊತೆಗೆ ಮಾತಾಡಿ ಪುಸಲಾಯಿಸಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಫೋಟೋ ತೆಗೆಸಿಕೊಂಡು ಅದಕ್ಕೆ ಸಂಬಂಧಿಸಿದಂಥ ಒಂದು ವಿಡಿಯೋವನ್ನು ಕೂಡ ಶ್ರೀರಾಮ್ ಸೇನೆ ಬಿಡುಗಡೆ ಮಾಡಿದೆ. ಈ ರೀತಿ ವಿಡಿಯೋ ಮಾಡಿ ಮಹಿಳೆಯರನ್ನ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಿದೆ ಅನ್ನುವಂಥ ಆರೋಪವನ್ನು ಶ್ರೀರಾಮ್ ಸೇನೆ ಮಾಡ್ತಾ ಇದೆ. ದಾವಣಗೆರೆಯ ಒಂದು ಜಿಮ್ನಲ್ಲಿ ಯಾರು ಜಿಮ್ಮಿಗೆ ಬರುವಂತಹ ಮಹಿಳೆಯರ ವಿಡಿಯೋಗಳನ್ನು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿ, ಹಿಡನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿ ಮಾಡುವಂಥ ಮತ್ತು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡುವಂಥ ದುಷ್ಕೃತ್ಯ ನಡೆದಿದೆ ಅಂಥೇಳಿ ದಾವಣಗೆರೆಯಲ್ಲಿ ಸುದ್ದಿಯಾಗಿದೆ. ನನಗನ್ಸುತ್ತೆ ಇದೊಂದು ನಾವು ಬೇರೆ ಬೇರೆ ರಾಜ್ಯದ ಪ್ರಮುಖ ನಗರಗಳಿರ್ಬೋದು, ರಾಜ್ಯದ ಹುಬ್ಬಳ್ಳಿ ಇರ್ಬೋದು, ಬೆಂಗಳೂರು ಇರ್ಬೋದು, ಈ ಎಲ್ಲ ಕಡೆ ಏನು ಜಿಮ್ ಜಿಹಾದ್ ನಡೀತಾ ಇತ್ತು, ಆ ಹೆಮ್ಮಾರಿ ನಮ್ಮ ದಾವಣಗೆರೆಗೂ ಕಾಲಿಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಆತಂಕದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ನೋಡ್ತಿದ್ವಿ ಮುಂಬೈಯಲ್ಲಿರ್ಬೋದು, ಬೆಂಗಳೂರಲ್ಲಿರ್ಬೋದು, ಜಿಮ್ಗೆ ಬರುವಂಥ ಮಹಿಳೆಯರನ್ನು ಕೆಲವೊಂದು ಸರಿ ಪುಸಲಾಯಿಸಿ ಅವರನ್ನು ಮೋಸ ಮಾಡಿ ಅವರನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಜಿಹಾದ್ ಮತಾಂತರ ಮಾಡುವಂಥ ದುಷ್ಕೃತ್ಯ ನಡೀತಾ ಇತ್ತು. ಇವತ್ತು ದಾವಣಗೆರೆಗೂ ಬಂದಿರುವಂಥದ್ದು ನಿಜವಾಗ್ಲೂ ಚಿಂತಾಜನಕವಾದಂಥ ವಿಷಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.